ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಪೂರ್ವಭಾವಿ ಸಭೆ ಕೂಡ್ಲೂರಿನಲ್ಲಿ ನಡೆಯಿತು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಭಾಗವಾಗಿರತಕ್ಕಂಥ ಏನು ಕಾಫಿ ಕ್ಯೂರಿಂಗ್ ವಿಭಾಗಗಳಲ್ಲಿ ಹಲವಾರು ವಿಭಾಗದಲ್ಲಿ ದುಡಿತಾ ಇರತಕ್ಕಂತಹ ಶ್ರಮಜೀವಿಗಳು ಇವತ್ತು ಇಲ್ಲಿ ಸೇರಿ 12ನೇ ತಾರೀಕು ನಡೀತಾ ಇರತಕ್ಕಂಥ ಅಖಿಲ ಭಾರತ ಮುಷ್ಕರದ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಕಾಫಿ ಕ್ಯೂರಿಂಗ್ ವರ್ಕ್ಸ್ ನ ಎಲ್ಲ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಬಂದವರಿಗೆ. ಬಹುಶಃ ನಾವೆಲ್ಲರೂ ಕೂಡ ದುಡಿಯುವ ವರ್ಗದ ಬೇಡಿಕೆಗಳಾಗಿ ಇರತಕ್ಕಂಥ ಕನಿಷ್ಠ ವೇತನ ಇರಬಹುದು, ಅಥವಾ ಕೆಲಸ ನಡೀತಾ ಇರತಕ್ಕಂಥ ಜಾಗಗಳಲ್ಲಿ ನಡೀತಾ ಇರತಕ್ಕಂಥ ದಬ್ಬಾಳಿಕೆಗಳಿರಬಹುದು, ಅಥವಾ ESI ಇರಬಹುದು, PF ಇರಬಹುದು, ಇವತ್ತಿನ ಕೂಲಿ ವರ್ಧನೆ ಏನು ಸಾಮಗ್ರಿಗಳ ದೈನಂದಿನ ಜೀವನಕ್ಕೆ ಬೇಕಾಗಿರತಕ್ಕಂಥ ಉಪ್ಪಿನಿಂದ ಹಿಡಿದು ಕರ್ಪೂರದವರೆಗೆ ಇರತಕ್ಕಂಥ ಪ್ರತಿ ವಸ್ತುಗಳ ಬೆಲೆ ಇವತ್ತು ಅತ್ಯಂತ ದೊಡ್ಡ ರೀತಿಯ ಗಗನಕ್ಕೆ ಇರತಕ್ಕಂಥ ಸಂದರ್ಭದ ಒಳಗಡೆ ನಮಗೆ ನಾವು ದುಡಿತಾ ಇರತಕ್ಕಂಥ ದುಡಿಮೆಗೆ ಸರಿಯಾಗಿರತಕ್ಕಂಥ ಕೂಲಿ ಸಾಲದು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ನಡೆಸ್ತಾರೆ. ಕಾರ್ಮಿಕ ನೀತಿ ನಿಯಮಗಳು ಯಾವುದೇ ಸರಕಾರ ಪುಕ್ಕಟೆಯಾಗಿ ನೀಡಿರುವಂತಹದ್ದಲ್ಲ, ಅವು ದುಡಿಯುವ ವರ್ಗದ ಸಂವಿಧಾನಬದ್ಧ ಹಕ್ಕುಗಳು. ಕಾರ್ಮಿಕ ನೀತಿ ನಿಯಮಗಳು ಯಾವುದೇ ಸರಕಾರ ಪುಕ್ಕಟೆಯಾಗಿ ನೀಡಿರುವಂತಹದ್ದಲ್ಲ, ಅವು ದುಡಿಯುವ ವರ್ಗದ ಸಂವಿಧಾನಬದ್ಧ ಹಕ್ಕುಗಳು. ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಮರೆತ ಸರ್ಕಾರದ ವಿರುದ್ಧ ಸಮರ ಸಾರುವ ಮೂಲಕ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಮಿಕ ಕಾನೂನುಗಳ ಮೇಲೆ ಕೇಂದ್ರ ಸರ್ಕಾರ ಗದಾ ಪ್ರಹಾರ ನಡೆಸುವ ಮೂಲಕ ಸಡಿಲಗೊಳಿಸುವ ಪ್ರಯತ್ನ ನಡೆಯುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನುಗಳ ವಿಭಜನೆಯಿಂದ ಕಾರ್ಮಿಕರಿಗೆ ಅನಾನುಕೂಲ ಉಂಟು ಮಾಡಿ ಸಂಕಷ್ಟ ತಂದೊಡ್ಡಿ ಬಂಡವಾಳಶಾಹಿಗಳಿಗೆ ಅನುಕೂಲ ಒದಗಿಸುವ ಷಡ್ಯಂತ್ರ ಎಂದು ಅವರು ಆರೋಪಿಸಿದರು. ಮಡಿಕೇರಿಯಲ್ಲಿ ಫೆಬ್ರವರಿ 12ರಂದು ನಡೆಯುವ ಹೋರಾಟದಲ್ಲಿ ಕಾಫಿ ವರ್ಕ್ಸ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಿದೆ ಎಂದರು. ನಮ್ಮ ದೇಶ ಗಣರಾಜ್ಯವಾಗಿ 77ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ 77ನೇ ವರ್ಷದಲ್ಲಿ ಕಾಲಿಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ದುಡಿಯುವ ವರ್ಗದ ಪರಿಸ್ಥಿತಿಗಳೇನಿದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ದೇಶವನ್ನ ಕಟ್ಟತಕ್ಕಂತಹ, ದೇಶದ ಆಸ್ತಿಯನ್ನ ಮಾಡತಕ್ಕಂಥ, ದೇಶದ ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂತಹ, ಇಡೀ ದೇಶದ ಆರ್ಥಿಕ ಮೂಲವನ್ನ ಬಲಗೊಳಿಸತಕ್ಕಂತಹ ದೊಡ್ಡ ಶಕ್ತಿ ಅಂದರೆ ಅದು ಶ್ರಮಜೀವಿಗಳು. ಶ್ರಮಜೀವಿಗಳಿಲ್ಲದ, ಕಾರ್ಮಿಕ ವರ್ಗ ಇಲ್ಲದ ಒಂದು ದೇಶ ಇಲ್ಲ, ಒಂದು ಸಂಪತ್ತಿಲ್ಲ, ಒಂದು ಉತ್ಪಾದನೆ ಇಲ್ಲ ಅಂತ. ಇಡೀ ದೇಶದ ಸಂಪಾದನೆಯನ್ನ ಮಾಡತಕ್ಕಂಥ, ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂತಹ ಸೃಷ್ಟಿಕರ್ತರು ಯಾರು ಅಂತ ಹೇಳಿದ್ರೆ ಈ ದೇಶದ ದುಡಿಯುವ ವರ್ಗ. ಆದರೆ 77ನೇ ಗಣರಾಜ್ಯೋತ್ಸವದ ಈ ಸಂದರ್ಭದ ಒಳಗಡೆ ಕಾರ್ಮಿಕ ವರ್ಗ ಯಾವ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ. ಒಂದು ಕಡೆ ಸಂಬಳಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಹೋರಾಟಗಳನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದ ಒಳಗಡೆನೆ ಇವತ್ತು ದೇಶಕ್ಕೆ, ದೇಶದ ದುಡಿಯುವ ವರ್ಗದ ಮೇಲೆ, ದೇಶದ ರೈತಾಪಿ ವರ್ಗದ ಮೇಲೆ, ದೇಶದ ಸಾಮಾನ್ಯ ಜನರ ಮೇಲೆ ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಲುಗಿ ಸ್ವಾತಂತ್ರ್ಯ ಬಂದ ನಂತರವೂ ಪರಿಸ್ಥಿತಿ ಬದಲಾವಣೆಯಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತ ಪಡೆದು ಅಧಿಕಾರಕ್ಕೆ ಬಂದವರಿಂದ ಶೋಷಣೆ ಮುಂದುವರೆದಿದೆ. ಕನಿಷ್ಠ ವೇತನಕ್ಕೆ ಶ್ರಮಿಕ ವರ್ಗ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣಗೊಂಡಿರುವುದು ಶೋಚನೀಯ ಸಂಗತಿ. ನಮ್ಮೆಲ್ಲರ ಬೇಡಿಕೆಗಳ ಈಡೇರಿಕೆಗೆ ಸಂಘಟನೆ ನಿರಂತರ ಹೋರಾಟ ಅತ್ಯಗತ್ಯ ಎಂದರು. ವರ್ಷಗಳು ಸ್ವತಂತ್ರ ಬಂದು 28 ವರ್ಷಗಳಾಗಿದೆ. ಈಗ 28 ವರ್ಷಗಳು ಕಳೆದೋಗಿದೆ. ಈ 78 ವರ್ಷಗಳಾದ ಸಂದರ್ಭದಲ್ಲೂ ಕೂಡ ಈಗ ನಾವು ಕನಿಷ್ಠ ವೇತನಕ್ಕೋಸ್ಕರ ನಾವು ಈಗಲೂ ಹೋರಾಟ ಮಾಡಿದ್ವಿ. ಕನಿಷ್ಠ ವೇತನ ಕೊಡಿ. ಈಗ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು ಕನಿಷ್ಠ ವೇತನ, ಕನಿಷ್ಠ ಕೊಡಿ ನಮಗೆ ಅಂತ ಹೇಳಿ ಇವತ್ತು ನಾವು ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತರೆ. ಅದು ಒಂದು ಕಡೆ ಅದು ಈ ರೀತಿ. ಈಗ ಮೊನ್ನೆ ದಿನ ಒಂದು ಅಮಾನವೀಯವಾದ ಒಂದು ಕೃತ್ಯ ನಡೆದಿದೆ ನಮ್ಮ ಹಿಮಾಚಲ ಪ್ರದೇಶದಲ್ಲಿ. ಇವಾಗ ಅದು ಸೋಷಿಯಲ್ ಮೀಡಿಯಾ ನೋಡಿರ್ಬೋದು ಕಾಣ್ತಿದೆ.
ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಮುನಾ ಮಾತನಾಡಿದರು. ಇಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಅಂತ ಇದ್ರೆ ನಾವು ನಮ್ಮ ಹೋರಾಟ ಮಾಡಿ ಮಗುವತ್ರೆ ಹಾಲು ಅಂತ ಹೇಳ್ತಾರಲ್ಲ, ಹಂಗೆ ನಾವು ಕೇಳಿದ್ರೆ ಮಾತ್ರ, ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸವಲತ್ತನ್ನ ಪಡ್ಕೋಬಹುದು. ನಾವು ಎಲ್ಲೇ ಹೋಗಿ ಇಲಾಖೆ ಅಥವಾ ಒಂದು ಸಮುದಾಯದಲ್ಲೇ ಹೋಗಿ ನಾವೇನಾದ್ರೂ ಕೇಳ್ಕೋಬೇಕು. ಈಗ ನಾನು ಅಂಗನವಾಡಿ ಕಾರ್ಯಕರ್ತೆಯರ ಪ್ರಧಾನ ಕಾರ್ಯದರ್ಶಿ ಕೊಡಗು ಜಿಲ್ಲೆದು ಅಂತ ಹೋಗಿ ನಾನು DC ಹತ್ರ ನಿಂತ್ಕೊಂಡ್ರೆ ನನ್ನ ಕೆಲಸ ನಾವು ಮಾಡ್ಕೊಡಲ್ಲ. ಆದ್ರೆ ನಾವು ಸಂಘಟಿತರಾಗಿ ಹೋದಾಗ DC ಅಲ್ಲ AC ಅಲ್ಲ ಯಾರೇ ಆದ್ರೂ ಕೂಡ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾರೆ ಅವರು. ನೀವು ಯಾವತ್ತೂ ಸಂಘಟನೆ ಒಳಗಡೆ ಇರಿ, ನಿಮ್ಮ ಸದಸ್ಯತ್ವ ಇರ್ಬೋದು ಅಥವಾ ಸಂಘಟನೆಯ ಸಭೆಗಳಾಗಿರ್ಬೋದು, ಅಂಥದ್ರಲ್ಲಿ ನೀವು ಏನು ನಮ್ಮ ಕಾನೂನು ಚೌಕಟ್ಟಲ್ಲಿ ನಾವು ಹೋಗ್ತಾ ಇದ್ರೆ ನಾವೆಲ್ಲ ಸವಲತ್ತುಗಳನ್ನ ಪಡ್ಕೋಬಹುದು ಅಂತ ಅನ್ಕೋತಾ ಇದ್ದೀನಿ. ನಾವು ಕೆಲ್ಸಕ್ಕೆ ಸೇರಿದಾಗ 175 ರೂಪಾಯಿ 125 ರೂಪಾಯಿ ಕೆಲ್ಸಕ್ಕೆ ಬಂದವ್ರು ನಾವು. ಅವತ್ತಿನ ಕಾಲದಲ್ಲಿ ನಮ್ಗೆ ಎಲ್ಲೋಗ್ಬೇಕು ಹೆಂಗೋಗ್ಬೇಕು ಹೆಣ್ಮಕ್ಳನ್ನ ಬಿಡ್ತಿರ್ಲಿಲ್ಲ. 36-37 ವರ್ಷ ಸೇವೆ ಮಾಡಿದ್ದೀನಿ ನಾನು ಈ ಇಲಾಖೆಯಲ್ಲಿ. ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗೋದು ಅಂದ್ರೆ ಕಷ್ಟ, ಅದು ಕೆಲ್ಸಕ್ಕೆ ಕಳ್ಸೋದು ಅಂದ್ರೆ ತೀರಾ ಅಪ್ಪ ಅಮ್ಮ ಹೋಗ್ತಿರ್ಲಿಲ್ಲ. ಹೇಳ್ತಾ ಇದ್ರು ಹಿಂದಿನ ಜೀವನದ ಕಥೆಯನ್ನ. ಹಿಂದೆ ಒಬ್ಬ ಜೀತ ಪದ್ಧತಿಯಲ್ಲೇ ಇರ್ತಿತ್ತು. ಒಬ್ಬ ಸೌಕಾರ ಊರಲ್ಲಿದ್ರೆ ಅವನ ಮನೇಲಿ ಇಡೀ ಸಂಸಾರವಾಗಿ ಅವ್ರ ಮನೆ ಜೀತ ಮಾಡಬೇಕು. CITU ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ಕೂಡಿಗೆ ಮತ್ತು ಕೂಡುಮಂಗಳೂರು ಕಾಂಕ್ರೀಟ್ ಕಾರ್ಮಿಕರು ಸದಸ್ಯತ್ವ ಪಡೆದುಕೊಂಡು ಸಂಘಟನೆಗೆ ಸೇರ್ಪಡೆಯಾದರು. ಕೂಡುಮಂಗಳೂರು ಸದಸ್ಯೆ ಗೌರಮ್ಮ, ಕಾರ್ಯದರ್ಶಿ ಶಾಂತಾ ಇದ್ದರು. ಕೂಡ್ಲೂರಿನ ವಿವಿಧ ಕಾಫಿ ಕ್ಯೂರಿಂಗ್ ವರ್ಕ್ಸ್ನ ಮಹಿಳಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಪಾಲ್ಗೊಂಡಿದ್ದರು.